ಹೋಗ್ರಿ ನಿಂದ್ರಿ. ಬಾಕಿ ಈಗ ಒಂದು ಟ್ರೆಂಡಿಂಗ್ನಾಗ ನೋಡೋದು ನೋಡ್ರಿ ಟಾಪಿಕ್, ಅದ್ರ ಬಗ್ಗೆ ಮಾತಾಡಮಿ. ಏನಂದ್ರ ನೇಪಾಲ್ನಾಗ ಏನು ಸಿಚುವೇಶನ್ ನಡೆದಲ್ಲ ಅದ್ರ ಬಗ್ಗೆ. ಅಬ್ ಇಂಡಿಯಾ ಕಿ ಬಾರಿ ಅಂತ ಹೇಳಿ ಮೀಮ್ಸ್ ಟ್ರೋಲ್ಸ್ ಅವೆಲ್ಲ ಮಾಡ್ಲತ್ತಾರ. ನೇಪಾಲ್ನಾಗ ಆದಂಗ ಇಂಡಿಯಾದಾಗ ಭೀ ಆಗಬೇಕು ಅಂತ ಹೇಳತ್ತಾರ. ಮನೆಗೆ ಹೋಗೋದಕ್ಕೆ me being a perfect husband material, guys. ರೆಕಾರ್ಡಿಂಗ್ ಆಗ್ಲತ್ತದ ಅಂಥೇಳಿ ಅನ್ಕೋತೀನಿ. ರೆಕಾರ್ಡಿಂಗರ ಆತಿರ್ತದ, ಬಟ್ ಆಡಿಯೋ ನಾ ಮೋಟೋ ವ್ಲಾಗ್ ಮಾಡೋದು ಒಂದೇ, ಆಡಿಯೋ ತಲೆಗಿಟ್ಕೊಳ್ಳೋದು ಒಂದೇ. ಆನ್ ಆಗ್ಯದೇನಿಲ್ಲ, ಆಫ್ ಆಗ್ಯದೇನು, ಕೇಳಿಸ್ಲತ್ತದೇನಿಲ್ಲ, ವಿಂಡ್ ನಾಯ್ಸ್ ಹೊಂಟದೇನಿಲ್ಲ. ಬಿಡ್ರಿ ಇದರ ಪೂರ ಎಲ್ಲ ವ್ಲಾಗ್ಸ್ನಾಗ ನೀವು ನೋಡೇ ಇರ್ತೀರಿ. ಈಗ ಸದ್ಯಕ್ಕರ ನಿಮಗೆ ಇಂಟ್ರೋ ಕೊಡ್ತೀನಿ. ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಏನಿಲ್ರಿ, ನಾರ್ಮಲ್ ಇವತ್ತು ಜಿಮ್ಮಿಗೆ ಹೊಂಟೀನಿ. ಜಿಮ್ನಾಗ ಶೂಟ್ ಮಾಡ್ತೀನೋ ಬಿಡ್ತೀನೋ ಜಿಮ್ಮಿಗೆ ಹೋದ್ಮೇಲೆ ಗೊತ್ತಾಗ್ತದ. ಬಾಕಿ ನೋಡ್ರಿ, ನಿನ್ನೆ ಮೋಟೋ ವ್ಲಾಗ್ ಫಸ್ಟ್ ಬಿಟ್ಟಿನಂತ ತಿಳ್ಕೊರಿ ಆಫ್ಟರ್ ಲಾಂಗ್ ಟೈಮ್. ಹೋಗ್ರಿ ನಿಂದ್ರಿ. ನಿನ್ನೆ ಆಫ್ಟರ್ ಲಾಂಗ್ ಟೈಮ್ ಮೋಟೋ ವ್ಲಾಗ್ ಬಿಟ್ಟೀನಿ. ಆಡಿಯೋರ ಕೇಳಿಸ್ಲತ್ತದ, ಬಟ್ 40 ಸ್ಪೀಡ್ ಮೇಲೆ ಹೋದ್ರೆ ಸ್ವಲ್ಪ ಇದು ಅಲ್ಲತ್ತದ, ಏನಂತಾರ ಹೊಡಿಲತ್ತಂತ ತಿಳ್ಕೊರು ವಾಯ್ಸ್. ಇದ್ರಾಗ ಅದ ಆಪ್ಷನ್ ನಾಯ್ಸ್ ಕ್ಯಾನ್ಸಲೇಷನ್ದು, ಬಟ್ ಆನ್ ಮಾಡಲ್ಲ ಹೋಗಿನಿ. ಅದು ಏನೇನೋ ಮಾಡ್ಬೇಕ್ರಿ. 2 ಸಲ ಬಟನ್ ಒದ್ದೆ, 3 ಸಲ ಬಟನ್ ಒದ್ದೆ, 4 ಸಲ ಬಟನ್ ಒದ್ದೆ. ಅವೆಲ್ಲ ಕಿರಿಕಿರಿ ಬೇಡ ಅಂತ ಹೇಳಿ ಸುಮ್ 40 ಸ್ಪೀಡ್ಕಿನ್ನ ತಳಗೆ ಹೋದ್ರೆ ಗುಣ ಇಲ್ರಿ. ವ್ಲಾಗಿಂಗ್ ಮಾಡಾಗ ಅಷ್ಟೇ, ನಾ ಮಾತಾಡೋಕೆ ಅಷ್ಟೇ 40 ಸ್ಪೀಡ್ಕಿನ್ನ ತಳಗೆ ಹೋಗ್ತೀನಿ. ಬೆಟ್ರೆ 60, 70, 80 ಮನುಷ್ಯಗೆ ಬಂದಂಗೆ. ರೋಡ್ ಹೆಂಗೆ ಇರ್ತದೆ ಹಂಗೆ, ಟ್ರಾಫಿಕ್ ಹೆಂಗೆ ಇರ್ತದೆ ಹಂಗೆ. ನೋಡ್ರಿ, ಫಸ್ಟ್ ದಿನಾರ ಮಳೆ ಬಂತು. ಮಳೆ ಬಂದ್ರೆ ಭೀ 10:30, 11 ಕಡೆಗೆ ಹೆಂಗೋ ಕ್ಯಾಮ್ರಾ ತೆಕ್ಕೊಂಡು ಶೂಟ್ ಅದು ಎಲ್ಲ ಮಾಡ್ದೆ. ಲಾಸ್ಟ್ ವ್ಲಾಗ್ನಾಗ ನೋಡಿರ್ತೀರಿ. ಆಮೇಲೆ ಸ್ವಲ್ಪ ಮಳೆ ಚಾಲು ಆಯಿತು, ಮಾರ್ಕೆಟಿಗೆ ಅದೆಲ್ಲ ಹಾಕೊಂಡು ಹೋಗ್ಬೇಕಂದಿದ್ದೆ, ಬಟ್ ಇರ್ಲಿ ಬಿಡು ಅಂತ ಹೇಳಿ ಬಿಟ್ಟು. ಇವತ್ತು ಹಾಕೊಂಡು ಹೋಗ್ಬೇಕಂತ ಹೇಳಿ ಫುಲ್ ಪ್ಲ್ಯಾನ್ ಇತ್ತು. ಅವಿನಾಶ್ ಸಂಗಟ ಒಂದೆರಡು ರೀಲ್ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದು ಜಿಮ್ನಾಗ. ಮುಂಜಾನೆ ಕಾಲ್ ಮಾಡಿದ್ರೆ ನಾ ಬರಲ್ಲ ಅಂದನು. ಆಯ್ತು ಬಿಡು ಅಂತೇಳಿ ನಾನೇ ಹೊಂಟೇನೆ. ಬಾಕಿ ಈಗ ಒಂದು ಟ್ರೆಂಡಿಂಗ್ನಾಗ ನೋಡೋದು ನೋಡ್ರಿ ಟಾಪಿಕ್, ಅದ್ರ ಬಗ್ಗೆ ಮಾತಾಡಮಿ. ಏನಂದ್ರೆ ನೇಪಾಲ್ನಾಗ ಏನು ಸಿಚುವೇಶನ್ ನಡೆದಲ್ಲ ಅದ್ರ ಬಗ್ಗೆ. ಅಬ್ ಇಂಡಿಯಾ ಕಿ ಬಾರಿ ಅಂತ ಹೇಳಿ ಮೀಮ್ಸ್ ಟ್ರೋಲ್ಸ್ ಅವೆಲ್ಲ ಮಾಡ್ಲತ್ತಾರ. ನೇಪಾಲ್ನಾಗ ಆದಂಗ ಇಂಡಿಯಾದಾಗ ಭೀ ಆಗಬೇಕು ಅಂತ ಹೇಳತ್ತಾರ. ಕೊಂಡನೇನ್ರಿ ಅಂಕಲ್? ನೋಡ್ರಿ, ಇಂಥವ್ರು ಅವಿನಾಶ್ ಅಂತವ್ರು ಇದ್ದವ್ರಿಗೆ ಏನು ಮಾಡ್ಬೇಕು ಹೇಳ್ರಿ? ಇಂಥವ್ರು ಇರ್ತಾರೆ ಬಿಡ್ರಿ. ಅದೆಲ್ಲ ಇಲ್ಲಿ ನೋಡ್ರಿ, ಎಲ್ಲ ಏರಿಯಾದಾಗ ರೋಡ್ ಖರಾಬೇ. ಯಾವ ಒಂದು ಗಲ್ಲಿ ಕರೆಕ್ಟ್ ಅದ ಇಲ್ಲ. ಎಲ್ಲರ ಯಾರನ್ನ ಕಾರ್ಪೊರೇಟರ್ ಅವ್ರ ಮನೆ, MLA ಅವ್ರ ಮನೆ, MP ಅವ್ರ ಮನೆ ಇತ್ತಂದ್ರೆ ಅಲ್ಲಿ ರೋಡ್ ಫುಲ್ ಹೈವೇಗೆ ಟಕ್ಕರ್ ಕೊಡ್ತದೆ ಅದು ರೋಡ್. ಬಟ್ ನಮ್ಮಂಥವ್ರು ಕಾಮನ್ ಸಿಟಿಸನ್ಸ್ ಈಗ ನೋಡ್ರಿ, ಒಂದು ರೋಡ್ ಮಾಡ್ಬೇಕಂದ್ರೆ ಹಲವಾರು ಸ್ಟೆಪ್ಸ್ ಇರ್ತಾವೆ. ಬಿಲ್ ಪಾಸ್ ಆಗಬೇಕು, ಅವ್ರು ಅಪ್ರೂವ್ ಕೊಡಬೇಕು, ಇವ್ರು ಅಪ್ರೂವ್ ಕೊಡಬೇಕು. ಅದಕ್ಕೆ ಒಂದು ತಿಂಗಳ ಟೈಮ್ ಹಿಡಿಯಲ್ರಿ, ಬ್ಯಾಡ ಅನ್ನಲ್ಲ. ಬಟ್ ಅದು ಬಿಲ್ ಪಾಸ್ ಆದ್ಮೇಲಲ್ಲ, ಅದು ಬಿಲ್ ಎಷ್ಟು ಪಾಸ್ ಆಗಿರ್ತದ, ನೀವೇ ನಿಮ್ಮ ಕೈಯಾರೆ ರೊಕ್ಕ ಹಾಕಿ ಮಂದಿಗೆ ರೋಡ್ ಮಾಡಿಕೊಟ್ರಿ ಅಂತ ತಿಳ್ಕೊರಿ. ನೀವು ಅದಕ್ಕಿಂತ 10 ಪಟ್ಟು ಗಳಿಸ್ತೀರಿ ನೀವು ಎಷ್ಟು ಸ್ಪೆಂಡ್ ಮಾಡಿರಿ.
ಸಪೋಸ್ ಫಾರ್ ಒಂದು ರೋಡಿಗೆ 10 lakhs ಬಿಲ್ ಪಾಸ್ ಆಗ್ಯದ ಅಂತ ತಿಳ್ಕೊರಿ. 10 lakhs ಭಾಳ ಕಡಿಮೆ ಬಿಲ್ ಪಾಸ್ ಆಗ್ಯದ ಅಂದ್ರೆ ನೀವು ಏನಾರ ಅದಕ್ಕೆ ಮಟೀರಿಯಲ್ ಕಡಿಮೆ ಬಿತ್ತು, ರೋಡಿನ ಕ್ವಾಲಿಟಿಗೆ ಸ್ವಲ್ಪ ಏನಾರ ಡಿಫ್ರೆನ್ಸ್ ಅನ್ಸ್ಲತ್ತೈತಲ್ಲ, ನೀವು ನಿಮ್ಮ ಕೈಲೇ ಹಾಕಿರಿ, ನಿಮಗೆ ಜನ ಅದ್ರ ರಿಟರ್ನ್ ಕೊಡ್ತಾರೆ. ಅದು ಬಿಟ್ಟು ಇದ್ದಿದ್ದು 10 ಲಕ್ಷದಾಗೆ 5 ಲಕ್ಷ ನಿಮ್ಮ ಜೇಬ್ದಾಗ 5 ಲಕ್ಷ ರೋಡಿಗೆ ಹಾಕ್ತೀನಿ ಅಂದ್ರೆ ಅದು ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಏನಿಲ್ಲ ರೀ, ನಾ ಹೇಳೋದು ಮೇನ್ ಪಾಯಿಂಟ್ ಏನಂದ್ರೆ, ಏನು ಟ್ರೆಂಡ್ ಮಾಡ್ಲತ್ತಾರಲ್ಲ ಅವರು ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಏನು ರೀ ಇಂಡಿಯಾದಾಗ ಭೀ ಹಾಗೆ ಆಗ್ಬೇಕಂತ? ಇಂಡಿಯಾದಾಗ ಏನು 12 ವರ್ಷ ಕೂಸಿಗೆ ಹೆಡ್ ಶಾಟ್ ಹಾಕಿ ಸಾಯಿ ಹೊಡಿಬೇಕಾ? ಏನು 19 ಜನ ಸ್ಕೂಲ್ ಡ್ರೆಸ್ ಮೇಲೆ ಇದ್ದಿದ್ದು ಹುಡುಗರಿಗೆ ಶೂಟೌಟ್ ಮಾಡ್ಬೇಕಾ? ಏನು ಮಾಡಬೇಕು? ಎಲ್ಲ ಅಸ್ತವ್ಯಸ್ತ ಆಗ್ಬೇಕಾ? ಪಾರ್ಲಿಮೆಂಟ್ ಸುಡ್ಬೇಕಾ? ರೋಡ್ಗಳ ಮೇಲೆ ಬ್ಯಾನ್ ಮಾಡ್ಬೇಕಾ? ಎಲ್ಲ ನಮ್ಮದೇ ಪ್ರಾಪರ್ಟಿ ಅಲ್ರಿ. ಗೌರ್ಮೆಂಟ್ ಏನದ, ಒಂದು ಪೊಸಿಷನ್ ಅದ ಇದಕ್ಕೆಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಆ ಹ್ಯಾಂಡಲ್ ಮಾಡೋ ಸರಿ ಇಲ್ಲ ಅಂದ್ರೆ ಅವನ ವಿರುದ್ಧ ಹೋರಾಡಬೇಕು. ಅದು ಬಿಟ್ಟು ಎಲ್ಲ ಪೊಲಿಟಿಷಿಯನ್ಸ್ ವಿರುದ್ಧ ನಾನು ಓಡಾಡ್ತೀನಿ. ಈಗ ನೋಡ್ರಿ, ಫಾರ್ ಸಪೋಸ್ ನಮ್ಮ PM ಇಂದ ಫ್ಯಾನ್ಸ್ ಅಂತ ಇಟ್ಕೋರಿ, ಫ್ಯಾನ್ಸ್ ಅಂತ ಅಲ್ಲಕ್ಕೆ ಬರೋಲ್ಲ, ಬಟ್ ಫ್ಯಾನ್ಸ್ ಅಂತ ಇಟ್ಕೋರಿ. ಅವರು ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿಗೆ ಅಪೋಸ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮೋದಿ ಫ್ಯಾನ್ಸಿಗೆ ಅಪೋಸ್ ಮಾಡ್ತಾರೆ. ಇವರಿಬ್ಬರೇ ಜಗಳ ಆಡ್ತಾರೆ, ಫ್ಯಾನ್ಸೇ ಜಗಳ ಆಡ್ತಾರೆ. ಬಟ್ ಅವ್ರ ಮ್ಯಾಲೆ ಇದ್ದವ್ರಿಗೆ ಏನೂ ಫರಕೇ ಆಗಲ್ಲ. ಕಾಂಗ್ರೆಸ್ ಇದ್ದಾಗ ಏನು ರೋಡ್ ಫುಲ್ ಅಮೇರಿಕಾ ಅಪ್ಲೈ ಇದ್ವ? ಇಲ್ಲ. ಈಗ ಮೋದಿಯವ್ರು ಬಂದಾಗ ಏನು ಅಮೇರಿಕಾ ಅಪ್ಲೈ ಅವ? ಇಲ್ಲ. ಒಂದು ದೇಶ ಬಿಲ್ಡ್ ಆಗ್ಬೇಕಂದ್ರೆ ಹಲವಾರು ಸ್ಟೆಪ್ಸ್ ಇರ್ತಾವ್ರಿ, ಅದ್ರಾಗ ಹಲವಾರು ವರ್ಷ ತೊಗೋತದ. ಬಟ್ 70 years ನನಗೆ ಅನ್ಸೋ ಮಟ್ಟಿಗೆ 70 years 80 years ಇಷ್ಟೆಲ್ಲ ಟೈಮ್ ತೊಗೊಳ್ಳೋಷ್ಟು ಏನು ಬ್ಯಾಕ್ವರ್ಡ್ ಇಲ್ಲ ನಮ್ಮ ಕಂಟ್ರಿ. ಇಷ್ಟೆಲ್ಲ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಬಿಲ್ಡ್ ಆಗಲಾರ್ದೆ ಇರೋದಕ್ಕೆ ಕರಪ್ಷನ್ನೇ ಕಾರಣ. ನೇಪಾಲ್ನಾಗ ಇದು ಆಗೋದು ಫಸ್ಟ್ ಟೈಮ್ ಅಲ್ರಿ, ನನಗೆ ಅನ್ಸೋ ಮಟ್ಟಿಗೆ 3 to 4 times ಆಗ್ಯದ ಆಲ್ರೆಡಿ. ಬಟ್ ಈಗೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ನಾಗ ಬಂದದ, ಎಲ್ಲ ಜನರಿಗೆ ಈಗ ಗೊತ್ತಾಗ್ತದ. ಮೊದಲಾಗಿದ್ದು ಯಾರಿಗೂ ಭೀ ಗೊತ್ತಿಲ್ಲ. ಸೊ ನೇಪಾಲಿನ ಯೂತ್ ಸೋ ಕಾಲ್ಡ್ ಜೆನ್ಸಿ ಏನದರಲ್ರಿ, ಅವರಿಗೆ ತಮ್ಮ ರೈಟ್ಸಿಗೆ ಹೆಂಗೆ ಪಡ್ಕೋಬೇಕಂತ ಹೇಳಿ ಗೊತ್ತದ ಅವ್ರಿಗೆ. ಸೊ ದೇ ಡೂ. ನೇಪಾಲ್ ಏನು ಭಾಳ ದೊಡ್ಡ ಕಂಟ್ರಿ ಅಲ್ಲ, ಅಲ್ಲೇನು ಮಾಡ್ಬೇಕಂದ್ರೆ ಒಂದು ಭಾಳ ಒಂದು 25 to 30 years ಹಿಡ್ಕೋರಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ. ಬಟ್ ಏನೂ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿನ ಜನ ಎಲ್ಲ ಇಂಡಿಯಾಕ್ಕೆ ಬರಬೇಕು, ನಾವು ಇಂಡಿಯಾದವ್ರು ರೇಸಿಸಮ್ ಮಾಡಬೇಕು ಅವ್ರ ಮೇಲೆ, ಅಮೇರಿಕಾದವ್ರಿಗೆ ಹೋಗ್ಬೇಕು, ಅಮೇರಿಕಾದವ್ರು ರೇಸಿಸಮ್ ಮಾಡಬೇಕು, ಎಷ್ಟಂತ ಹಾಕೋತಾರೆ ರೀ. ಬಿಡ್ರಿ ಇದ್ರ ಬಗ್ಗೆ ಮತ್ತು ತಾವೇ ಮಾತಾಡಮಿ. ಸದ್ಯಕ್ಕರ ಜಿಮ್ಮಿಗೆ ಬಂದೆವು, ನಿಮಗೂ ಫುಲ್ ಬೋರ್ ಆಗ್ತಿರ್ತದೆ. ಬಾಕಿ ಆಡಿಯೋ ಹೆಂಗೆ ಹೊಂಟದು ಏನು ಒಟ್ಟು ಏನೂ ಗೊತ್ತಿಲ್ಲ, ಲೇಸ್ ಹಾಕ್ಕೊಂಡಿಲ್ಲ ಏನಿಲ್ಲ. बहुत दिन से नहीं आया सर. ಜಿಮ್ಮಿಗೆ ಬಂದು ನೋಡ್ರಿ, ಸೀದಾ ಬರೋಣ ಎಲ್ಲಿ ಹೊತ್ಕೊತೇವೆ ಅಂದ್ರೆ ಬಾತ್ರೂಮ್ನೇ ಹಾಕ್ಕೊಳ್ಳೋದು, ಹಾಕ್ಕೊಂಡು ಒಂದೆರಡು ಫೋಟೋ ಹೊಡ್ಕೊಳ್ಳೋದು, ಆಮೇಲೆ ಜಿಮ್ ಸ್ಟಾರ್ಟ್ ಮಾಡೋದು. ಒಳಗೆ ಹೋಗ್ಯಾನ ಅಷ್ಟು ಕೆಲಸ ಮಾಡಿ ಬರ್ಲಿಕ್ಕೆ ಹೆಲ್ಮೆಟ್ ಹಾಕೊಂಡು ಬಂದ್ರೆ ನೋಡ್ರಿ, ಕೂದಲು ಅಡ್ಡ ತಿಡ್ಡ ಅದಾವ. ಕೂದಲು ಬೆಳೆದೇ ಈಗ ಬೆಳಿಲತ್ತವ, ತಿರುಪತಿ ಆದ್ಮೇಲೆ ಹಾಕೊಂಡು ಅಡ್ಡ ತಿಡ್ಡ ಆಗತ್ತವ. ಮತ್ತೆ ಬಾಡಿ ನೋಡ್ರಿ ಇನ್ನೂ ಮಾಡ್ಬೇಕ್ರಿ. 1 ವರ್ಷನಾಗ ಏನಿಲ್ಲ ಅಂದ್ರೆ ಬರೀ ಒಂದು 3 months ಅಷ್ಟೇ ಬಂದೇನು ಅನ್ನಿಸ್ತದೆ. 3 months ಬಂದಿರಿ, 4 months ಬಂದೇನು, ಬರೀ ಸುತ್ತಿ ಮಾಡಿದೆ. ಈಗ ಉಳಿದಿದೆ 4 ತಿಂಗಳು ಉಳಿದ. ಬಟ್ ಕಲ್ಟ್ ಬಿಟ್ಟಿದ್ದು ನೋಡ್ರಿ, ಒಂದು ಏನು ಬೆಸ್ಟ್ ಅಂತಂದ್ರೆ ನಡ್ಬರ್ಕ್ ಇದ್ರಾಗ ಪಾಸ್ ಕೊಟ್ಟಾರ. ಅವೆಲ್ಲ ಪಾಸ್ ಮಾಡಿ ನಾನು ಲಾಸ್ಟ್ ಗಣೇಶ ಚತುರ್ಥಿ ಮೆಂಬರ್ಶಿಪ್ ತೊಗೊಂಡಿದ್ದೆ 1 ವರ್ಷದ್ದು. ಈ ಗಣೇಶ ಚತುರ್ಥಿ ಮುಂದದ ಏನೋ ಮೆಂಬರ್ಶಿಪ್ ಹೊಂದಿಲ್ಲ. ಮತ್ತು ಇನ್ನೂ ಡಿಸೆಂಬರ್ನಾಗ, ಮತ್ತು ಇನ್ನೂ 21 days ಪಾಸ್ ಅವ. 17 to 18 months ತನಕ ಬಂದ್ರಿ ನಾವು 1 ವರ್ಷ ತೊಗೊಂಡ್ರು. मेरा 90 days का है सिर्फ स्कैन. काउंटर पर बैठने का कुछ भी बोलते नहीं, आओ जाओ बोलते नहीं. बट सब्सक्रिप्शन बारे वाले नंबर ಎಲ್ಲರ ಡೈರೆಕ್ಟ್ 1 साल को 2 साल कर सकते हैं. हाँ
ತಿಂಗಳು ಪಾಸ್ ಕೊಡ್ತಾರೆ, ಇನ್ನೂ ಇರಬೇಕು ನೋಡಿ. ಸಾಕು ಜಿಮ್ ಮಾಡೋ ಈಗ ಮಾರ್ಕ್ಸ್ ಸಾಕು. ಅಣ್ಣ ಆರಾಮ್ 9ಕ್ಕೆ ಬಂದ ನೋಡ್ರಿ ಜಿಮ್ಮಿಗೆ. ಜಿಮ್ ಮುಗೀತು, ಎಲ್ಲ ಮುಗೀತು, ಮನೆಗೆ ಹೋಗೋದಕ್ಕೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಜಿಮ್ ಮುಗೀತೆಲ್ಲ ಮುಗೀತಲ್ರಿ, ಏನಿಲ್ರಿ ಈಗ ಟಾಪಿಕ್ ಅಲ್ಲಕ್ಕ. ಏನಿಲ್ರಿ, ಒಬ್ರಿಗೆ ಸುಮ್ಮನೆ ಹೇಟ್ ಕೊಡೋದು, ಒಂದು ಗೌರ್ಮೆಂಟ್ ಆಗಲಿ ಯಾವುದೇ ಒಂದು ಮನುಷ್ಯಕ್ಕಾಗಲಿ ಸುಮ್ಮನೆ ಹೇಟ್ ಕೊಡೋದು ಜಸ್ಟಿಸ್ ಅಲ್ಲ ನೋಡ್ರಿ. ಅವ ಕೆಟ್ಟ ಕೆಲಸ ಮಾಡಿನಂದ್ರೆ ಅವ್ನಿಗೆ ಹೇಟಲ್ಲ ಎಲ್ಲನೇ ಕೊಡ್ರಿ, ಬ್ಯಾಡನಲ್ಲ. ಏನಿಲ್ರಿ, ನಾ ಹೇಳೋದು ಏನಂತಂದ್ರೆ ನಮಗೆ ಏನು ಬೇಕು ಅದ್ರ ಸಲಕ್ಕೆ ನಾವು ಫೈಟ್ ಮಾಡೋಣ. ಅದು ಬಿಟ್ಟು ಸುಮ್ಮನೆ ಯಾರ್ಯಾರಿಗೂ ಬೈಕ್ ಹೊತ್ತು ಕುಂದ್ರೋದ್ರ ಅರ್ಥ ಇಲ್ಲ. ಅದಕ್ಕೆ ನಮಗೇನು ಬೇಕು ಅದು ಸಿಗಲ್ಲ ಹೋಗೋದಲ್ಲ, ನಾವು ಫೈಟ್ ಮಾಡೋಣ. ನಾವು ರೋಡಿನ ಬಗ್ಗೆ ವೀಡಿಯೋ ಮಾಡ್ತೀನಿ ಮತ್ತು ಬೇರೆ ಬೇರೆ ಟೈಪ್ ವೀಡಿಯೋ ಮಾಡ್ತೀನಿ ಅಂತ ತಿಳ್ಕೊರಿ. ಯಾಕೆ ಮಾಡ್ತೀನಿ ಅಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ, ಗಾಡಿ ತೊಗೊಳಗೆ ಏನಿಲ್ಲ ಅಂದ್ರೆ ಒಂದು 20,000 ಟ್ಯಾಕ್ಸೇ ಕಟ್ತೀವಿ ಅಂತ ತಿಳ್ಕೊರಿ. ಕಾರ್ ತೊಗೊಳಗಾರ ಬಿಟ್ಟೇ ಬಿಡ್ರಿ. ಕಾರ್ನಾಗ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ರೀ, ಭಾಳ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತದೆ. ಟೂ ವೀಲರ್ ಮ್ಯಾಗ ಹೋಗೋರಿಗೆ ಎಷ್ಟು ಪ್ರಾಬ್ಲಮ್ ಅಲ್ಲ. ಕಾರೇನು ಎಲ್ಲ ಮನೆಗೆ ಇರ್ತವೇನು, ಟೂ ವೀಲರೇ ಅಲ್ರಿ. ಭಾಳ ಜನ ಓಡಿಸೋದು ಟೂ ವೀಲರ್ದವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಅದ್ರಾಗ ಭಾಳಷ್ಟು ಜನರ ನಮ್ಮ ಕಡೆ ಇರೋ ಉತ್ತರ ಕರ್ನಾಟಕ ಭಾಗದಾಗಾರ ಹೆಲ್ಮೆಟ್ ಹಾಕೋಲ್ಲ, ಮಣ್ಣು ಹಾಕೋಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಏನು ನೆಕ್ಸ್ಟ್ ಲೆವೆಲ್ ಸೇಫ್ಟಿ ಸಿಗ್ತದೆ ಅಂತೇನಿಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಉಲ್ಟಾ ನಿಮಗೆ ಬ್ಲೈಂಡ್ ಸ್ಪಾಟ್ಸ್ ಜಾಸ್ತಿ ಆಗ್ತಾವೆ. ಬಟ್ ಒಂದು ಸಲ ರೂಢಿ ಬಿತ್ತಂದ್ರೆ ನಿಮಗೆ ಗೊತ್ತಾಗ್ತದೆ ಏನೇನು ಹೆಂಗೆ ಅಂತ. ಆಯ್ತು ರೀ, ಅವಿನಾಶ್ ಟಾಟಾ ಬೈ ಬೈ ಹೇಳಿರಿ. ನಾನು ಮನೆಗೆ ಹೋಗ್ತೀನಿ, ಮನೆಗೆ ಊಟ ಮುಗಿಸ್ಕೊತೀನಿ, ಊಟ ಮುಗಿಸ್ಕೊಂಡು ಸಿಗ್ತೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ರೀ. ಯಾಕಂದ್ರೆ ಸಂಜೆ ಆಗದ, ಮಧ್ಯಾಹ್ನ ನಮ್ಗೆ ಬರೋಣ ಜಿಮ್ಲಿಂದ ಬರೋಣ, ಬರೀ ರೆಸ್ಟ್ ಆಗ್ತದೆ. ಈಗ ಸದ್ಯಕ್ಕೆ ಅಕ್ಕ ಕರ್ಕೊಂಡು ವಿಶಾಲ್ ಮಟ್ಟಿಗೆ ಬಂದೀನಿ. ಯಾಕಂದ್ರೆ 19th ಇನ್ನು 5 days ಆದಮೇಲೆ ಅದನ್ನ ಬರ್ತಡೇ ಅದ. ಆಕಿಗೆ ಏನೇನೋ ಗಿಫ್ಟ್ ಅವು ಎಲ್ಲ ತೊಗೋಬೇಕಂತ. ಸೊ ಮತ್ತು ಹಂಗೆ ಮನೆ ಸಾಮಾನು ಭೀ ತೊಗೊಳೋದ. ಅದಕ್ಕೆ ವಿಶಾಲ್ ಮಟ್ಟಿಗೆ ಬಂದೀನಿ. ಈಗ ಸದ್ಯಕ್ಕೆ ಪಾರ್ಕಿಂಗ್ನಾಗ ಇದ್ದೀನಿ. ಅಕ್ಕ ಮ್ಯಾಲೆ ವೇಟ್ ಮಾಡತ್ತಾಳ, ಮ್ಯಾಲೆ ಹೋಗಿ ಸಿಗ್ತೀನಂತ. ನೀ ಬೀಯಿಂಗ್ ಅ ಪರ್ಫೆಕ್ಟ್ ಹಸ್ಬೆಂಡ್ ಮಟೀರಿಯಲ್ ಗೈಸ್. ಸೊ ಎಲ್ಲ ಶಾಪಿಂಗ್ ಆಯ್ತು ನೋಡ್ರಿ. ಗಿಫ್ಟ್ ನೋಡ್ರಿ, ಏನಿಲ್ಲ ಅಂದ್ರೆ ಒಂದು 8 ಅವ ಮನ್ಸಾಗ ಒಂದೊಂದು. ನಮ್ಮ ಮನೆಗೆ 8 ಮಂದಿ ಇದೇವಲ್ರಿ, 8 ಮಂದಿ ಸೇರಿ ಒಂದೊಂದು ಗಿಫ್ಟ್ ಕೊಡೋದು ಅದ್ವಿಕಾಗ. ನಾವೇ ಸೆಲೆಕ್ಟ್ ಮಾಡ್ತೀವಿ, ನಾವೇ ಸೆಲೆಕ್ಟ್ ಮಾಡಿ ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಅಕ್ಕ ಮ್ಯಾಲೆ ವೇಟ್ ಮಾಡತ್ತಾಳ, ಮ್ಯಾಲೆ ಹೋಗ್ತೀನಿ. ತಳಗೆ ಪಾರ್ಕಿಂಗ್ನಾಗ ಬಂದಿನ. ವಿಶಾಲ್ ಮಟ್ಟಿನ ಪಾರ್ಕಿಂಗ್ರ ಭಾಳ ತಲಿವೇನಿ ಅದ. ನಂಗೆ ಡೋರ್ ತೆಗಿಲಕ್ಕೆ ಹೊಂಟಿದ್ದಿಲ್ಲ. ಪಾಪ ಇಬ್ಬರು ಬಂಕೆ ಹೆಲ್ಪ್ ಮಾಡಿದ್ರು. ತೋರಿಸ್ತೀನವ್ರು ಅಲ್ಲಿ ಇದ್ರು ಅಂದ್ರೆ ನೋಡ್ರಿ. ಈಗ ಜುಡಿಯೋಗೆ ಹೋಗ್ಬೇಕಂತ ಹೇಳತ್ತಾಳಕ್ಕ, ನೋಡಮ್ಮ ಹೋಗ್ತೀವೇನಿಲ್ಲ. ಸೊ ಆಯ್ತು ರೀ, ಅಷ್ಟೇ ಇವತ್ತಿನ ಬ್ಲಾಗ್ನಾಗ ಬರೀ ಪಾಲಿಟಿಕಲ್ ಮ್ಯಾಟ್ರೇ ಮಾತಾಡೀವಿ ಜಾಸ್ತಿ. ಅದು ಬಿಟ್ಟರೆ ವಿಶಾಲ್ ಮಾರ್ಟ್ ಹೋಗೀನಿ ಅಷ್ಟೇ. ಈಗಾರ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡೀವಿ. ಅವು ಏನಿರ್ತಾವಲ್ಲ ಗಿಫ್ಟ್ ಅವೆಲ್ಲ ತಂದು ಮ್ಯಾಗಿನ ರೂಮ್ನಾಗ ಮುಚ್ಚಿಟ್ಟಿವಿ. ಮತ್ತು ಅಕ್ಕಿ ನೋಡಿದ್ರೆ ನನಗೆ ಹೀಗೆ ಬೇಕಂತ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಮತ್ತು ಸಿಗಮಂತ ಇನ್ನೊಂದು ಬ್ಲಾಗ್ನಾಗ. ಅಲ್ಲಿ ತನಕ ಟಾಟಾ ಬಾಯ್.